Hello everyone. Good morning one and all. Today I'm going to discuss about how to solve the computation of assessable value and custom duty. So problem solve ಮಾಡೋದಕ್ಕಿಂತ ಮುಂಚೆ ನಿಮಗೆ ತುಂಬ ಗ್ಯಾಪ್ ಆಗೋಗಿದ್ದರಿಂದ ಫಸ್ಟ್ ಬೇಸಿಕ್ ಮೀನಿಂಗ್ನ ತಿಳ್ಕೊತ ಹೋಗೋಣ. Assessable value ಅಂದ್ರೇನು, custom duty ಅಂದ್ರೇನು, what do you mean by assessable value, what do you mean by custom duty. So I will tell you what do you mean by custom duty. Custom duty is a tax which is payable to the government or central government on the goods imported or exported. So ಅದನ್ನು ನಾವು ಕಸ್ಟಮ್ ಡ್ಯೂಟಿ ಅಂತ ಹೇಳ್ತೀವಿ. ಸೊ ಕಸ್ಟಮ್ ಡ್ಯೂಟಿನ ಯಾವ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಸೆಸಬಲ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಯು ಮೀನ್ ಬೈ ಅಸೆಸಬಲ್ ವ್ಯಾಲ್ಯೂ? ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ವಾಟ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಹ್ಯಾವ್ ಮೇಡ್ ಬಿಫೋರ್ ರೀಚಿಂಗ್ ಟು ದ ಪೋರ್ಟ್. ಒಂದು ಪೋರ್ಟಿಗೆ ರೀಚ್ ಆಗೋದಕ್ಕಿಂತ ಮುಂಚೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೋ ಸೊ ಆ ಎಲ್ಲ ಎಕ್ಸ್ಪೆನ್ಸಸ್ನ ಕೂಡ ಅಸೆಸಬಲ್ ವ್ಯಾಲ್ಯೂಗೆ ನಾವು ಆ್ಯಡ್ ಮಾಡ್ತಾ ಬರ್ತೀವಿ. ಸೊ ಆ ಅಸೆಸಬಲ್ ವ್ಯಾಲ್ಯೂ ಮೇಲೆ ನಾವು ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಷನ್ ಚಾರ್ಜಸ್ ಆದರೂ ಆಗಿರ್ಬೋದು. ಸೊ ಅದನ್ನು ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಅದನ್ನು ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಳ್ಳೋದಿಲ್ಲ. ದೆನ್ ನೆಕ್ಸ್ಟ್ ಒನ್ ಈಸ್ ಏನೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗಿರ್ಬೋದು, ಇನ್ಶೂರೆನ್ಸ್ ಚಾರ್ಜಸ್ ಆದರೂ ಆಗಿರ್ಬೋದು, ಪ್ಯಾಕಿಂಗ್ ಚಾರ್ಜಸ್ ಆದರೂ ಆಗಿರ್ಬೋದು. ಸೊ ನಾವು ಅದನ್ನು ಅಸೆಸಬಲ್ ವ್ಯಾಲ್ಯೂಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ದೆನ್ ಹೌ ಟು ಕ್ಯಾಲ್ಕುಲೇಟ್ ದ ಅಸೆಸಬಲ್ ವ್ಯಾಲ್ಯೂ. ಸೊ ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಫಾರ್ಮೆಟ್ ಇದೆ. ಸೊ ಆ ಫಾರ್ಮೆಟ್ನ ನೋಡ್ತಾ ಹೋಗೋಣ. ಪ್ರೊಫಾರ್ಮಾ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಅಸೆಸಬಲ್ ವ್ಯಾಲ್ಯೂ ಆಫ್ ದಿ ಇಂಪೋರ್ಟೆಡ್ ಗೂಡ್ಸ್. ಸೊ ನೋಡಿ, ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ಫ್ರೀ ಆನ್ ಬೋರ್ಡ್ ಪ್ರೈಸ್. ಫ್ರೀ ಆನ್ ಬೋರ್ಡ್ ಪ್ರೈಸ್ಗೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ದ ಇಂಪೋರ್ಟೆಡ್ ಗೂಡ್ಸ್. ಇಂಪೋರ್ಟೆಡ್ ಗೂಡ್ಸ್ನ ಆ್ಯಡ್ ಮಾಡ್ತಾ ಬರ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಇಂಪೋರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಸೊ ಆ ಕಾಸ್ಟನ್ನ ನಾವಿಲ್ಲಿ ಇನ್ಕರ್ಡ್ ಮಾಡ್ತೀವಿ. ಸೊ ಆಫ್ಟರ್ ರೀಚಿಂಗ್ ಟು ದ ಪೋರ್ಟಿಗೆ ರೀಚ್ ಆದಮೇಲೆ ಏನೇ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಬರ್ಬೋದು, ಇನ್ಶೂರೆನ್ಸ್ ಚಾರ್ಜಸ್ ಬರ್ಬೋದು, ನಾವು ಅದನ್ನು ಯಾವುದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ದೆನ್ ನೆಕ್ಸ್ಟ್ ನೋಡಿ, ಕಾಸ್ಟ್ ಆಫ್ ಇನ್ಶೂರೆನ್ಸ್. ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ರೈಟ್ ಚಾರ್ಜಸ್ ಅಂಡ್ ಸೆಲ್ಲಿಂಗ್ ಕಮಿಷನ್. ಸೊ ಅದಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಬರ್ತೀವಿ. ದೆನ್ ಫೈನಲಿ ವಿ ಗೆಟ್ ದ ಅಸೆಸಬಲ್ ವ್ಯಾಲ್ಯೂ. ಸೊ ಅಲ್ಲಿ ಫಸ್ಟ್ ನೋಡಿ, ಫ್ರೀ ಆನ್ ಬೋರ್ಡ್ ಆದಮೇಲೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ದ ಇಂಪೋರ್ಟೆಡ್ ಗೂಡ್ಸ್, ಆಮೇಲೆ ರೆಫರೆನ್ಸ್ ನೋಟ್ 1 ಅಂತ ಇದೆ ನೋಡಿ. ಸೊ ನೋಟ್ 1 ನೋಡಿ, ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಟು ದ ಪ್ಲೇಸ್ ಆಫ್ ಇಂಪೋರ್ಟೇಷನ್. ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಎಷ್ಟು ಕಾಸ್ಟ್ ಆಗ್ತಾ ಇದೆ ಇಂಪೋರ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಬಿಫೋರ್ ರೀಚಿಂಗ್ ಟು ದ ಪೋರ್ಟ್. ಸೊ ಅದನ್ನು ನಾವು ಎಲ್ಲೆಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಪಾಯಿಂಟ್ ನೋಡಿ, ದ ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಮಸ್ಟ್ ಬಿ ಆಡೆಡ್. ದ ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಮಸ್ಟ್ ಬಿ ಆಡೆಡ್. ಆಕ್ಚುಯಲ್ ಕಾಸ್ಟ್ನ ಆ್ಯಡ್ ಮಾಡ್ತಾ ಬರ್ತೀವಿ. ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟಾಗಿದೆ ಆ ಚಾರ್ಜ್ನ ಆ್ಯಡ್ ಮಾಡ್ತಾ ಬರ್ತೀವಿ. ದೆನ್ ನೆಕ್ಸ್ಟ್, ಹವೆವರ್ ವೇರ್ ದ ಗೂಡ್ಸ್ ಆರ್ ಇಂಪೋರ್ಟೆಡ್ ಬೈ ಏರ್, ಇಫ್ ಇನ್ ಕೇಸ್ ದ ಗೂಡ್ಸ್ ಏನಾದರೂ ಏರ್ ಆರ್ ಫ್ಲೈಟಲ್ಲಿ ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದಾಗ ದ ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ, ಆಕ್ಚುಯಲ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟ್ ಜೊತೆಗೆ 20% ಆಫ್ FOB ಪ್ರೈಸ್. FOB ಪ್ರೈಸ್ ಏನು ಬಂದಿದೆ ಆ FOB ಪ್ರೈಸ್ ಮೇಲೆ 20% ಆಫ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಮಾಡಿ, ದೆನ್ ವಿಚ್ ಎವರ್ ಈಸ್ ಲೆಸ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ 20% ಆಫ್ FOB ಪ್ರೈಸಲ್ಲಿ ಯಾವುದು ಕಮ್ಮಿ ಅಮೌಂಟ್ ಇದೆ, ವಿಚ್ ಎವರ್ ಈಸ್ ಲೆಸ್ ಮಸ್ಟ್ ಬಿ ಆ್ಯಡೆಡ್. ಯಾವ ಅಮೌಂಟು ಕಮ್ಮಿ ಇದೆಯೋ ಅದನ್ನು ನಾವು ತೊಗೊತೀವಿ. ದೆನ್ ನೆಕ್ಸ್ಟ್ ಪಾಯಿಂಟ್ ನೋಡಿ, ವೇರ್ ದ ಟ್ರಾನ್ಸ್ಪೋರ್ಟ್ ಪ್ರೈಸ್ ಈಸ್ ನಾಟ್ ಅಸರ್ಟೈನಬಲ್. ಟ್ರಾನ್ಸ್ಪೋರ್ಟ್ ಪ್ರೈಸ್ ಏನೂ ಕೊಟ್ಟಿಲ್ಲ, ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದಾಗ 20% ಆಫ್ FOB ಪ್ರೈಸ್ ಮಸ್ಟ್ ಬಿ ಆ್ಯಡೆಡ್. 20% ಆಫ್ FOB ಪ್ರೈಸ್ನ ನಾವು ಆ್ಯಡ್ ಮಾಡ್ತಾ ಬರ್ತೀವಿ. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಮರ್ಜ್ ಚಾರ್ಜಸ್ ಆ್ಯಂಡ್ post importation charges are not includable. post importation ಆದಮೇಲೆ ಏನೇ ಚಾರ್ಜಸ್ ಬಂದರೂ ನಾವು ಅದನ್ನು ಇನ್ಕ್ಲೂಡ್ ಮಾಡಲ್ಲ. ಬಿಫೋರ್ ರೀಚಿಂಗ್ ಟು ದ ಪೋರ್ಟ್ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೋ ಸೊ ನಾವು ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಪಾಯಿಂಟ್, ಇಂಪೋರ್ಟೇಷನ್ ಕಾಸ್ಟ್ ವಿದಿನ್ ಇಂಡಿಯಾ ಆರ್ ನಾಟ್ ರಿಕ್ವೈರ್ಡ್ ಟು ಬಿ ಆ್ಯಡೆಡ್. ಇಂಪೋರ್ಟೇಷನ್ ಕಾಸ್ಟ್ ವಿದಿನ್ ಇಂಡಿಯಾದಲ್ಲಿ ಬೇರೆ ಏನೇ ಎಕ್ಸ್ಪೆನ್ಸಸ್ ಬಂದರೂ ಕೂಡ ನಾವು ಅದನ್ನು ಆ್ಯಡ್ ಮಾಡೋದಿಲ್ಲ. ಸೊ ಇದು ಫಸ್ಟ್ ಪಾಯಿಂಟ್ ಆಗುತ್ತೆ, ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದಿ ಇಂಪೋರ್ಟೆಡ್ ಗುಡ್ಸ್. ಇಲ್ಲಿ ರೆಫರೆನ್ಸ್ ನೋಟ್ 1 ಅಂತ ಇದೆ ನೋಡಿ. ಸೊ
ಸೊ ಅದು. ದೆನ್ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ರೆಫರೆನ್ಸ್ ನೋಟ್ 2 ಅಂತ ಇದೆ ನೋಡಿ. ಸೊ ಅಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂತ ಹೇಳಿದಾಗ, ಸೊ ಫಸ್ಟ್ ಪಾಯಿಂಟ್ ನೋಡಿ, ದ ಆಕ್ಚುಯಲ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಆನ್ ಗೂಡ್ಸ್ ಟಿಲ್ ದ ಪ್ಲೇಸ್ ಆಫ್ ದ ಇಂಪೋರ್ಟೇಷನ್ ಮಸ್ಟ್ ಬಿ ಆ್ಯಡೆಡ್. ದ ಆಕ್ಚುಯಲ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಏನಾಗಿದೆ, ಆಕ್ಚುಯಲ್ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಆನ್ ಗೂಡ್ಸ್ ಟಿಲ್ ದ ಪ್ಲೇಸ್ ಆಫ್ ಇಂಪೋರ್ಟೇಷನ್ ಅಂತ ಹೇಳಿದಾಗ, ಬಿಫೋರ್ ರೀಚಿಂಗ್ ಟು ದ ಪೋರ್ಟ್ ಏನೇನೆಲ್ಲ ಇನ್ಶೂರೆನ್ಸ್ ಚಾರ್ಜಸ್ ಇದೆ, ಸೊ ಅದಷ್ಟು ಕೂಡ ಆ್ಯಡ್ ಮಾಡ್ತಾ ಬರ್ತೀವಿ. ಆಫ್ಟರ್ ದ ಪೋರ್ಟಿಗೆ ರೀಚ್ ಆದ್ಮೇಲೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಮಾಡಲ್ಲ. ದೆನ್ ನೆಕ್ಸ್ಟ್ ಪಾಯಿಂಟ್ ನೋಡಿ, ವೆರ್ ದ ಇನ್ಶೂರೆನ್ಸ್ ಚಾರ್ಜಸ್ ಆರ್ ನಾಟ್ ಅಸರ್ಟೈನಬಲ್. ಇನ್ಶೂರೆನ್ಸ್ ಚಾರ್ಜಸ್ ಅಂತ ಜಸ್ಟ್ ಮೆನ್ಷನ್ ಮಾಡಿದರೆ ಏನೇ ಪರ್ಸೆಂಟೇಜ್ ಆದರೂ ಆಗಿರ್ಬೋದು, ಅಮೌಂಟ್ ಏನೂ ಕೊಟ್ಟಿಲ್ಲ ಅಂತ ಹೇಳಿದಾಗ ವಿ ಕ್ಯಾನ್ ಟೇಕ್ 1.12% ಆಫ್ ದ FOB ಪ್ರೈಸ್. FOB ಪ್ರೈಸ್ ಮೇಲೆ 1.125% ತಗೊತೀವಿ. ಸೊ ಆ ಅಮೌಂಟ್ನ ಆ್ಯಡ್ ಮಾಡ್ತೀವಿ. ದೆನ್ ನೆಕ್ಸ್ಟ್, if in case FOB value and insurance cost is not ascertainable but FOB value plus cost of transportation, loading and unloading of imported goods to the place of importation. In case ಏನೂ ಕೊಟ್ಟಿಲ್ಲ, ಕಾಸ್ಟ್ ಆಫ್ ಇನ್ಶೂರೆನ್ಸ್ ಬಗ್ಗೆ ಏನೂ ಕೊಟ್ಟಿಲ್ಲ, ಅದನ್ನು ಅಸರ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳೋ ಟೈಮಲ್ಲಿ 1.125% ಮೇಲೆ FOB ಪ್ರೈಸ್ನ ತಗೊತೀವಿ. ದೆನ್ ನೆಕ್ಸ್ಟ್, ಫಾರ್ ಡಿಟರ್ಮೈನ್ ದ INR ವ್ಯಾಲ್ಯೂ ಅಂತ ಹೇಳಿದಾಗ ಇಂಟ್ರೆಸ್ಟ್ ರೇಟ್ನ ಕಂಡುಹಿಡಿಬೇಕಾದ್ರೆ, ಸೊ ಅಲ್ಲಿ RBI ಅಂತ ಹೇಳ್ಬಿಟ್ಟು ಇಂಡಿಯನ್ ರುಪೀಸ್ ಕೊಟ್ಟಿರ್ತಾರೆ. ದೆನ್ RBI ಅಂತ ಹೇಳ್ಬಿಟ್ಟು ಇಂಡಿಯನ್ ರುಪೀಸ್ ಕೊಟ್ಟಿರ್ತಾರೆ, ಆ್ಯಂಡ್ CBEC ಅಂತ ಹೇಳ್ಬಿಟ್ಟು ಮತ್ತೆ ಇಂಡಿಯನ್ ರುಪೀಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾವು ವಿ ಹ್ಯಾವ್ ಟು ಟೇಕ್ ಓನ್ಲಿ CBEC ಕಸ್ಟಮ್ಸ್ CBEC ಅಂತ ಏನು ಕೊಟ್ಟಿರ್ತಾರೆ, ಸೊ ಆ ವ್ಯಾಲ್ಯೂ ಮೇಲೆ ನಾವು ತಗೋಬೇಕಾಗುತ್ತೆ. ಆ ಇಂಡಿಯನ್ ರುಪೀಸ್ ಮೇಲೆ ಏನು ಕೊಟ್ಟಿರ್ತಾರೋ ಆ ಅಮೌಂಟ್ನ ವಿ ಹ್ಯಾವ್ ಟು ಕನ್ವರ್ಟ್. ಫಾರಿನ್ ಕರೆನ್ಸಿನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ನಾವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡ್ತಾ ಬರ್ತೀವಿ. ಸೊ ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಕಸ್ಟಮ್ ಡ್ಯೂಟಿಗೂ ಕೂಡ ಫಾರ್ಮೆಟ್ ಇದೆ. ಸೊ ನೋಡಿ, ಅಸೆಸಬಲ್ ವ್ಯಾಲ್ಯೂ, ದೆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಆನ್ ಅಸೆಸಬಲ್ ವ್ಯಾಲ್ಯೂ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಆ ಪರ್ಸೆಂಟೇಜ್ ಮೇಲೆ ಹಾಕಿ. ದೆನ್ ನೆಕ್ಸ್ಟ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಇಸ್ 4% ಆಫ್ BCD. ದೆನ್ ಸಬ್ ಟೋಟಲ್ ಫಾರ್ IGST. ದೆನ್ IGST ಆಸ್ ಪರ್ IGST ರೇಟ್ ಏನು ಕೊಟ್ಟಿರ್ತಾರೋ ಸೊ ಆ ರೇಟ್ ಮೇಲೆ ಪ್ರಾಬ್ಲಮ್ ಮಾಡ್ತಾ ಬನ್ನಿ. ದೆನ್ ಫೈನಲಿ ವಿ ಕ್ಯಾನ್ ಗೆಟ್ ಟೋಟಲ್ ಕಸ್ಟಮ್ ಡ್ಯೂಟಿ. ದೆನ್ ನೆಕ್ಸ್ಟ್ ಈಸ್ ಹೌ ಟು ಸಾಲ್ವ್ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂನ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ನೋಡಿ, from the following particulars determine the assessable value of imported equipment. Assume that the goods are imported on 29th to 2018. ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ, ಫ್ಲೈಟಲ್ಲಿ ಟೇಕ್ ಆಫ್ ಆಗಿಲ್ಲ, ಇದು ಪೋರ್ಟಲ್ಲಿ ಪೋರ್ಟಿಂದ ಗೂಡ್ಸ್ನ ತಗೊತಾ ಇದ್ದಾರೆ. ಸೊ ಫಸ್ಟ್ ಪಾಯಿಂಟ್ ನೋಡಿ, ಫ್ರೀ ಆನ್ ಬೋರ್ಡ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಜಪಾನೀಸ್ ಕರೆನ್ಸಿ ಯೆನ್ 5 lakh. ಸೊ ಇಲ್ಲಿ ಫ್ರೀ ಆನ್ ಬೋರ್ಡ್ ಕಾಸ್ಟ್ನ ಕೊಟ್ಟಿದ್ದಾರೆ. ಫ್ರೀ ಆನ್ ಬೋರ್ಡ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಜಪಾನೀಸ್ ಯೆನ್ 5 lakh ಕೊಟ್ಟಿದ್ದಾರೆ ಇನ್ ಜಪಾನೀಸ್ ಕರೆನ್ಸಿ. ವಿ ಹ್ಯಾವ್ ಟು ಕನ್ವರ್ಟ್ ಜಪಾನೀಸ್ ಕರೆನ್ಸಿ ಇಂಟು ಇಂಡಿಯನ್ ರುಪೀಸ್. ದೆನ್ ನೆಕ್ಸ್ಟ್ ಒನ್, ಫ್ರೈಟ್ ಚಾರ್ಜಸ್ ಇನ್ ಜಪಾನೀಸ್ ಯೆನ್. ಫ್ರೈಟ್ ಚಾರ್ಜಸ್ ಕೂಡ ಜಪಾನೀಸ್ ಕರೆನ್ಸಿನಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಇಂಡಿಯನ್ ರುಪೀಸ್. Then next point is charges for development connected to equipment paid in India. Charges for development connected to equipment paid in India ನಾವು ತಗೊಳಂಗಿಲ್ಲ. ಇನ್ ಕೇಸ್ ಮ್ಯಾನುಫ್ಯಾಕ್ಚರರ್ ಆರ್ ಎಕ್ಸ್ಪೋರ್ಟರ್ ಪೇ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮಾತ್ರ ತಗೊತೀವಿ. ಚಾರ್ಜಸ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಫರ್ದರ್ ಡೆವಲಪ್ಮೆಂಟಿಗೋಸ್ಕರ ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಸೊ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಗೊಳಂಗಿಲ್ಲ. ಇನ್ ಕೇಸ್ ಚಾರ್ಜಸ್ ಫಾರ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಆರ್ ಪೇಯಿಂಗ್ ಬೈ ದ ಎಕ್ಸ್ಪೋರ್ಟರ್ ಆರ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿದಾಗ ಮಾತ್ರ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ದೆನ್ ನೆಕ್ಸ್ಟ್, ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಜಪಾನ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಮತ್ತು ಇನ್ಶೂರೆನ್ಸ್ ಚಾರ್ಜಸ್ನ ಪೇ ಮಾಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಚಾರ್ಜಸ್ನ ಪೇ ಮಾಡ್ತಾ ಇದ್ದೀವಿ. ಸೊ ಆ ರೀಸನಿಗೋಸ್ಕರ ಇನ್ಶೂರೆನ್ಸ್ ಚಾರ್ಜಸ್ನ ತಗೊತೀವಿ. ದೆನ್ ನೆಕ್ಸ್ಟ್ ಒನ್ ಈಸ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ. ಕಮಿಷನ್ ಪೇಯಬಲ್
ಪೇಬಲ್ ಟು ಏಜೆಂಟ್ ಇನ್ ಇಂಡಿಯಾ rupees 35,000 ರುಪೀಸ್ ಎಲ್ಲ ಇದನ್ನೇನು ಕನ್ವರ್ಟ್ ಮಾಡೋಂಗಿಲ್ಲ. ಸೊ ಇಲ್ಲಿ ಕಮಿಷನ್ ಯಾವುದು ಕೊಡ್ತಾ ಇದೀವಿ ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನೀವೊಂದು ಮಿಷಿನರಿನ ಪರ್ಚೇಸ್ ಮಾಡ್ಕೊತಿದ್ದೀರಾ. ಸೊ ಒಬ್ಬ ಏಜೆಂಟ್ನ ಇಟ್ಕೊಂಡು ನೀವು ನಿಮ್ಗೇನು ಗೂಡ್ಸ್ ಬೇಕಾಗಿದೆ ಅದನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ವಿತ್ ದ ಹೆಲ್ಪ್ ಆಫ್ ದ ಏಜೆಂಟ್. ಸೊ ಅವಾಗ ನಾವು ಅವನಿಗೆ ಕಮಿಷನ್ ಕೊಡಲೇಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಅವನ ಮುಖಾಂತರನೇ ಆ ಒಂದು ಮಿಷಿನರಿನ ಪರ್ಚೇಸ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇದನ್ನ ಇನ್ಕ್ಲೂಡ್ ಮಾಡ್ಕೊತೀವಿ. ಇದು ಯಾವುದು ಸಂಬಂಧಿಸಿದ್ದು ಅಂತ ಹೇಳಿದ್ರೆ ಮಿಷಿನರಿಗೆ ಸಂಬಂಧಿಸಿದ್ದು. ಸೊ ಹಂಗಾಗಿ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ ವಿ ಕ್ಯಾನ್ ಆಲ್ಸೋ ಟೇಕ್. ಇದು ಇಂಡಿಯನ್ ರುಪೀಸಲ್ಲಿ ಕೂಡ ಇದೆ, ಇದನ್ನೇನು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೆನ್ ನೆಕ್ಸ್ಟ್, ಎಕ್ಸ್ಚೇಂಜ್ ರೇಟ್ ಆಸ್ ಪರ್ RBI ಈಸ್ 1 yen equals 0.45. 1 yen equals 0.45. ಸೊ ಇಲ್ಲಿ RBI ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಎಕ್ಸ್ಚೇಂಜ್ ರೇಟ್ ಆಸ್ ಪರ್ CBEC ಅಂತ, CBEC ಈಸ್ 1 yen equals 0.50 ಅಂತ ಏನು ಕೊಟ್ಟಿದ್ದಾರೆ, ಸೊ ಅದನ್ನು ತಗೊಬೇಕಾಗುತ್ತೆ. ದೆನ್ ಸೊ ಇದಿಷ್ಟು ಕೂಡ ಇದು ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ಲನೇಷನ್. ಸೊ CBEC ಈಸ್ 1 yen equals 0.50 ಅಂತ ಹೇಳಿದ್ರೆ, CBEC ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಕಸ್ಟಮ್. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಕಸ್ಟಮ್ ಇಲ್ಲ ಏನು ಅಮೌಂಟ್ ಕೊಟ್ಟಿರ್ತಾರೋ ಸೊ ಅದನ್ನು ಮಾತ್ರ ನಾವು ತಗೋಬೇಕು. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್. ನೆಕ್ಸ್ಟ್ ಸೊಲ್ಯೂಷನ್ನ ನೋಡ್ತಾ ಹೋಗಿ. ಕ್ಯಾಲ್ಕುಲೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ ಪರ್ಟಿಕ್ಯುಲರ್ಸ್ ಜಪಾನೀಸ್ ಏನ್ ಅಮೌಂಟ್ ಇನ್ ರುಪೀಸ್. ಸೊ 3 ಕಾಲಮ್ ಬರುತ್ತೆ. ಸೊ ಫಸ್ಟ್ ನೋಡಿ, ಫ್ರೀ ಆನ್ ಬೋರ್ಡ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್. ಸೊ ಅದು ಜಪಾನೀಸ್ ಕರೆನ್ಸೀಸಲ್ಲಿ ಇದೆ. ಸೊ ಜಪಾನೀಸ್ ಕರೆನ್ಸಿ 5 lakh. ಸೊ ವಿ ಹ್ಯಾವ್ ಟು ಕನ್ವರ್ಟ್ 5 lakh ಈಸ್ ಇನ್ ಜಪಾನೀಸ್ ಕರೆನ್ಸಿ ಇಂಟು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ತಾ ಬರಬೇಕು. ಸೊ ಅಲ್ಲಿ ಎಕ್ಸ್ಚೇಂಜ್ ರೇಟ್ ಆಸ್ ಪರ್ RBI ಈಸ್ 1 yen ಅಂತ ಏನು, RBI 1 yen equals 0.55 ಅದನ್ನು ತಗೊಳಂಗಿಲ್ಲ. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಈಸ್ 1 yen equals 0.50 ನಾವು ಅದನ್ನು ಮಾತ್ರ ತಗೊತೀವಿ. FOB ವ್ಯಾಲ್ಯೂ ಆಫ್ ಎಕ್ವಿಪ್ಮೆಂಟ್ ಈಕ್ವಲ್ಸ್ ಜಪಾನೀಸ್ ಏನು ಕಾಲಮಲ್ಲಿ 5 lakh, ಇಂಡಿಯನ್ ರುಪೀಸ್ ಅಮೌಂಟ್ ಕಾಲಮಲ್ಲಿ 5 lakh ಇಂಟು 0.50 2,50,000. ಆ್ಯಡ್ ಫ್ರೈಟ್ ಚಾರ್ಜಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಪ್ರಾಬ್ಲಮಲ್ಲಿ ನೋಡಿ. ಫ್ರೈಟ್ ಚಾರ್ಜಸ್ ಇನ್ ಜಪಾನ್. ಸೊ ಫ್ರೈಟ್ ಚಾರ್ಜಸ್ 50,000 ಇಂಟು 0.50 ಆದಮೇಲೆ ದೆನ್ ನೆಕ್ಸ್ಟ್ ಈಸ್ ಟ್ರಾನ್ಸಿಟ್ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್ ಅಂತ ಇದೆಯಲ್ಲ ₹5,000 ಅದನ್ನು ಇನ್ಕ್ಲೂಡ್ ಮಾಡ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್, ಟ್ರಾನ್ಸ್ಪೋರ್ಟೇಷನ್ ಮಾಡಿರೋದಕ್ಕೋಸ್ಕರ ಪೇ ಮಾಡ್ತಾ ಇದ್ದಾರೆ. ಅದು ಇಂಡಿಯಾದಲ್ಲಿ ಪೇ ಮಾಡ್ತಾ ಇದ್ದಾರೆ. ಬಿಫೋರ್ ರೀಚಿಂಗ್ ಟು ದ ಪೋರ್ಟಿಗೆ ರೀಚ್ ಆಗೋದಕ್ಕಿಂತ ಮುಂಚೆ ಪೇ ಮಾಡ್ತಾ ಇರೋದು. ಸೊ ಆ 45,000ನ ತಗೊತೀವಿ. ಟ್ರಾನ್ಸಿಟ್ ಇನ್ಶೂರೆನ್ಸ್ 45,000. ದೆನ್ ನೆಕ್ಸ್ಟ್ ಒನ್ ಈಸ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ. ಕಮಿಷನ್ನ ಪೇ ಮಾಡ್ತಾ ಇದ್ದಾರೆ. ಇವಾಗ ಒಬ್ಬರು ಏಜೆಂಟ್ ಅಂತ ತಗೊಂಡು, ಸೊ ಈಗ ಅವರು ಜಪಾನಿಂದ ಇಂಪೋರ್ಟ್ ಮಾಡ್ಕೊತಿದ್ದಾರೆ ಅಂತ ಹೇಳಿದಾಗ ಏಜೆಂಟ್ ಮುಖಾಂತರ ಆ ಒಂದು ಎಕ್ವಿಪ್ಮೆಂಟ್ನ ಇಂಪೋರ್ಟ್ ಮಾಡ್ಕೊತಿರೋದು. ಸೊ ಆ ರೀಸನಿಗೋಸ್ಕರ ಸೊ ಇಟ್ ಈಸ್ ರಿಲೇಟೆಡ್ ಟು ದ ಎಕ್ವಿಪ್ಮೆಂಟ್. ಸೊ ಅದಕ್ಕೋಸ್ಕರ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ ₹35,000 ಇದನ್ನು ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀವಿ. ಸೆಲ್ಲಿಂಗ್ ಕಮಿಷನ್ ಈಸ್ 35,000. ದೆನ್ ಟೋಟಲ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ ಈಸ್ 3,55,000. Then finally assessable value is 3,55,000. Guys, note nodi, exchange rate as per RBI is 1 yen equals 0.45 not considered. RBI prakara is 1 yen equals 0.45 ಏನು ಕೊಟ್ಟಿರ್ತಾರೆ ನಾವು ಅದನ್ನು ತಗೊಳಂಗಿಲ್ಲ. ಎಕ್ಸ್ಚೇಂಜ್ ರೇಟ್ ಆಸ್ ಪರ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ ಶುಡ್ ಬಿ ಕನ್ಸಿಡರ್, ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. CBEC ಈಸ್ 1 yen equals 0.50 ಸೊ ಅದನ್ನು ಮಾತ್ರ ತಗೊತೀವಿ. ಇದು ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ number 2. From the following particulars determine the assessable value imported equipment giving explanation for each item. Then first one nodi, FOB cost of equipment Japanese yen 2 lakh yen. ಇದನ್ನ ಜಪಾನೀಸ್ ಕರೆನ್ಸೀಸ್ ಅಲ್ಲಿ ಕೊಟ್ಟಿದ್ದಾರೆ. 2 lakh rupee we have to convert into Indian rupees. FOB cost of equipment. Then second one is freight charges in Japanese yen 20,000 yen.
ಜಪಾನೀಸ್ ಕರೆನ್ಸೀಸಲ್ಲಿ 20,000 ಕೊಟ್ಟಿದ್ದಾರೆ. ಸೊ ಅದನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಇಂಡಿಯನ್ ರುಪೀಸ್, ಇಂಡಿಯನ್ ಕರೆನ್ಸೀಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ದೆನ್ ಥರ್ಡ್ ಪಾಯಿಂಟ್, ಚಾರ್ಜಸ್ ಫಾರ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ. ಚಾರ್ಜಸ್ ಫಾರ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪೇ ಮಾಡ್ತಾ ಇರೋದು ಚಾರ್ಜಸ್ ಫಾರ್ ದ ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಪೇ ಮಾಡ್ತಾ ಇದ್ದಾರೆ ಫಾರ್ ದ ಫರ್ದರ್ ಡೆವಲಪ್ಮೆಂಟ್ ಆ್ಯಂಡ್ ಚಾರ್ಜಸ್, ಇದನ್ನ ಪೇ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ಎಕ್ವಿಪ್ಮೆಂಟ್ ಪೇಯ್ಡ್ ಬೈ ಮ್ಯಾನುಫ್ಯಾಕ್ಚರರ್ ಆರ್ ಎಕ್ಸ್ಪೋರ್ಟರ್ ಅಂತ ಹೇಳಿದಾಗ ಸೊ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಕೊತೀವಿ. ಚಾರ್ಜಸ್ ಫಾರ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಟು ಎಕ್ವಿಪ್ಮೆಂಟ್ ಪೇಯ್ಡ್ ಇನ್ ಇಂಡಿಯಾ ಅಂತ ಹೇಳಿದಾಗ ನಾವು ಅದನ್ನು ಕನ್ಸಿಡರ್ ಮಾಡೋ ಹಂಗಿಲ್ಲ. ದೆನ್ ನೆಕ್ಸ್ಟ್ ಪಾಯಿಂಟ್, ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್, ಇದನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ಬಿಕಾಸ್ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ವಾಟ್? ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್. ಬಿಫೋರ್ ರೀಚಿಂಗ್ ಟು ದ ಪೋರ್ಟ್ ದೇ ಹ್ಯಾವ್ ಟು ಟ್ರಾನ್ಸ್ಪೋರ್ಟ್ ಫ್ರಮ್ ಜಪಾನ್ ಟು ಇಂಡಿಯಾ. ಸೊ ಹಾಗಾಗಿ ಇನ್ಶೂರೆನ್ಸ್ ಚಾರ್ಜಸ್ ಪೇಯ್ಡ್ ಇನ್ ಇಂಡಿಯಾ ಫಾರ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಜಪಾನ್ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. FOB ವ್ಯಾಲ್ಯೂನಲ್ಲಿ ಆ್ಯಡ್ ಮಾಡ್ತಾ ಬರ್ತೀವಿ. ದೆನ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ ₹15,000. ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಏಜೆಂಟ್ ಮುಖಾಂತರನೇ ನಾವು ಒಂದು ಎಕ್ವಿಪ್ಮೆಂಟ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಆ ಕಮಿಷನ್ನು ಕೂಡ ಎಕ್ವಿಪ್ಮೆಂಟ್ ಮೇಲೇ ಸೇರುತ್ತೆ. ಹಾಗಾಗಿ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾನ ನಾವು ಇನ್ಕ್ಲೂಡ್ ಮಾಡ್ಕೊತೀವಿ. ದೆನ್ ನೆಕ್ಸ್ಟ್ ಒನ್, ಎಕ್ಸ್ಚೇಂಜ್ ರೇಟ್ ಆಸ್ ಪರ್ RBI ಈಸ್ 1 yen equals 0.58. ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ದೆನ್ ಎಕ್ಸ್ಚೇಂಜ್ ರೇಟ್ ಆಸ್ ಪರ್ CBEC 1 yen equals 0.60. ಸೊ ಅದನ್ನು ವಿ ಹ್ಯಾವ್ ಟು ಅದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋದು ಸೊ ಆ ಬೇಸಿಸ್ ಮೇಲೆ CBAC ಮೇಲೆ, ಹಾಗಾಗಿ 1 yen equals 0.60 it should be considered. Then landing charges 1% of cost insurance freight cost, it should not be considered. The next solution nodi, calculation of assessable value, particulars column, Japanese currency column and amount Indian rupees. FOB value of equipment 2 lakh yen, Japanese currencies ಅಲ್ಲಿ ಇದೆ, ನಾವು ಅದನ್ನು we have to convert it to Indian rupees. 2 lakh into 0.60, 1 yen equals ₹0.60 CBEC. ಸೊ ಅಮೌಂಟ್ನ ಮಲ್ಟಿಪ್ಲೈ ಮಾಡಿದಾಗ 1,20,000 ಸಿಗುತ್ತೆ. ದೆನ್ ನೆಕ್ಸ್ಟ್, ಆ್ಯಡ್ ಫ್ರೈಟ್ ಚಾರ್ಜಸ್ ಇನ್ ಜಪಾನೀಸ್ yen ಈಸ್ 20,000 yen. ಸೊ ಅದನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಇಂಡಿಯನ್ ರುಪೀಸ್. ಫ್ರೈಟ್ ಚಾರ್ಜಸ್ 20,000 ಇಂಟು 0.60 ಈಸ್ 12,000. ಸೊ ಅದನ್ನು ಅಮೌಂಟ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಜಪಾನೀಸ್ ಕರೆನ್ಸೀಸಲ್ಲಿ ಏನಿದೆ ಸೊ ಅದನ್ನು ಜಪಾನೀಸ್ yen ಕಾಲಮಲ್ಲಿ ಹಾಕ್ತೀವಿ. ದೆನ್ ನೆಕ್ಸ್ಟ್, ಇನ್ಶೂರೆನ್ಸ್ ಟ್ರಾನ್ಸಿಟ್ ಎಷ್ಟಿದೆ 15,000. ಸೊ ಅದನ್ನು ಕೂಡ FOBಗೆ ಆ್ಯಡ್ ಮಾಡ್ತೀವಿ. ದೆನ್ ಕಮಿಷನ್ ಪೇಯಬಲ್ ಟು ಏಜೆಂಟ್ ಇನ್ ಇಂಡಿಯಾ, ಸೆಲ್ಲಿಂಗ್ ಕಮಿಷನ್, ಸೊ ಇದನ್ನು ಕೂಡ FOBಗೆ ಆ್ಯಡ್ ಮಾಡ್ತೀವಿ 15,000. ಟೋಟಲ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ಈಸ್ ₹1,62,000. ಆ್ಯಡ್ 1% ಆಫ್ ಲ್ಯಾಂಡಿಂಗ್ ಚಾರ್ಜಸ್. ಆಲ್ರೆಡಿ ಪೋರ್ಟಿಗೆ ರೀಚ್ ಆಗಿದೆ ಅಂತ ಹೇಳಿದಾಗ ಏನೇ ಲ್ಯಾಂಡಿಂಗ್ ಚಾರ್ಜಸ್ನು ಕೂಡ ನಾವು ಅದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. 1% ಆಫ್ ಲ್ಯಾಂಡಿಂಗ್ ಚಾರ್ಜಸ್ ಇಟ್ ಶುಡ್ ನಾಟ್ ಬಿ ಇನ್ಕ್ಲೂಡ್. ಇಲ್ಲಿ ಜಸ್ಟ್ ಸಿಂಪಲ್ ತೋರಿಸಿದ್ರೆ ಸಾಕಷ್ಟೆ. ದೆನ್ ಫೈನಲಿ ವಿ ಗಾಟ್ ಅಸೆಸಬಲ್ ವ್ಯಾಲ್ಯೂ ಈಸ್ 1,62,000. ನೋಟ್ 1 ನೋಡಿ, ಎನಿ ಡಿಪಾರ್ಟ್ಮೆಂಟ್ ಚಾರ್ಜಸ್, ಸ್ಕೆಚ್, ಡಿಸೈನ್, ಆರ್ಟ್ ವರ್ಕ್ ಪೇಡ್ ಬೈ exporter or manufacturer in foreign currency is includable. Then second one, foreign currencies ಅಲ್ಲಿ ಎಕ್ಸ್ಪೋರ್ಟರ್ ಆದರೂ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಆದರೂ ಆಗಿರ್ಬೋದು, ಸೊ ಅವ್ರು ಪೇ ಮಾಡಿದ್ರೆ ಮಾತ್ರ ಅದನ್ನು ಇನ್ಕ್ಲೂಡ್ ಮಾಡ್ಕೊತೀವಿ. ಇಂಡಿಯಾದಲ್ಲಿ ಆಫ್ಟರ್ ರೀಚಿಂಗ್ ಟು ದ ಪೋರ್ಟ್ ಏನೇ ಎಕ್ಸ್ಪೆನ್ಸಸ್ ಬಂದರೂ ಕೂಡ ನಾವು ಅದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ದೆನ್ ನೋಟ್ 2, ಎನಿ ಬೈಯರ್ ಆರ್ ಇಂಪೋರ್ಟರ್ ಚಾರ್ಜಸ್ ನಾಟ್ ಇನ್ಕ್ಲೂಡಬಲ್. Buyer or importer charges also should not be includable. Then third one, insurance cost is includable which is paid by the exporter for exporting the goods to importer destination. Insurance cost is includable when which is paid by exporter or exporting goods to importer. Insurance cost na ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರು ಪೇ ಮಾಡಿದ್ರೆ ಮಾತ್ರ ನಾವು ಅದನ್ನು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಸೊ ಇದಿಷ್ಟು ಸೆಕೆಂಡ್ ಪ್ರಾಬ್ಲಮ್. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್,
A consignment is imported by air on 2019. Cost insurance freight price is $1,000. Freight is $320. Full stop. Insurance cost was $35. Exchange rates as follows. RBI floor rate is 59.37. Interbank closing rate rupees 59.38. Rate notified by CBEC under section 14(3) A subsection A1 of Customs Act rupees 59.55. Rate at which bank has realized the payment rupees 59.58. Find the value for customs purposes. So a problem al nodi, a consignment is imported by air. ಇಲ್ಲಿ ಗೂಡ್ಸು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆಗ್ತಾ ಇದೆ ಆರ್ ಇಂಪೋರ್ಟೆಡ್ ಬೈ ಏರ್. ಇಲ್ಲಿ ಕಾಸ್ಟ್ ಇನ್ಶೂರೆನ್ಸ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, FOB ವ್ಯಾಲ್ಯೂ ಕೊಟ್ಟಿಲ್ಲ. ಕಾಸ್ಟ್ ಇನ್ಶೂರೆನ್ಸ್ ಪ್ರೈಸ್ ವ್ಯಾಲ್ಯೂ ಬಂದು $1,000. ದೆನ್ ಫ್ರೈಟ್ ಚಾರ್ಜಸ್ ಈಸ್ $320. ಫ್ರೈಟ್ ಚಾರ್ಜಸ್ ಈಸ್ $320. ಇನ್ಶೂರೆನ್ಸ್ ಕಾಸ್ಟ್ ವಾಸ್ $35. ಇನ್ಶೂರೆನ್ಸ್ ಕಾಸ್ಟ್ ಮತ್ತೆ ಫ್ರೈಟ್ ಅಂಡ್ ಕ್ಯಾಶ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾರೆ. CIF ವ್ಯಾಲ್ಯೂ, ಫ್ರೈಟ್ ವ್ಯಾಲ್ಯೂ ಅಂಡ್ ಇನ್ಶೂರೆನ್ಸ್ ವ್ಯಾಲ್ಯೂ. ವಿತ್ ದ ಹೆಲ್ಪ್ ಆಫ್ ದ CIF, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದ FOB ವ್ಯಾಲ್ಯೂ. ನೋಡಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಕ್ಯಾಲ್ಕುಲೇಷನ್ ಆಫ್ FOB CIF ವ್ಯಾಲ್ಯೂ ಈಕ್ವಲ್ಸ್ $1,000 ಲೆಸ್ freight charges minus insurance cost. Finally we can get the FOB value $645. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗೂಡ್ಸು ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆಗ್ತಾ ಇದೆ. ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದಾಗ ಫ್ರೈಟ್ ಚಾರ್ಜಸ್ ಮತ್ತೆ ಇನ್ಶೂರೆನ್ಸ್ ಚಾರ್ಜಸ್ ಇದು ಎರಡೂ ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ. ಫ್ರೈಟ್ ಚಾರ್ಜಸ್ ಅಲ್ಲಿ 20% ಆಫ್ FOB ಮೇಲೆ ಮಾಡ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ದ ಗೂಡ್ಸ್ ಈಸ್ ಇಂಪೋರ್ಟೆಡ್ ಬೈ ಏರ್, ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫ್ರೈಟ್ ಚಾರ್ಜಸ್ $320 ಅಲ್ಲಿ ಇದೆ. ಸೊ ಅದ್ರ ಜೊತೆಗೆ ಫ್ರೈಟ್ ಚಾರ್ಜಸ್ 20% ಆಫ್ FOB ಮೇಲೆ ಮಾಡ್ಕೊತೀವಿ. ಸೊ ಆ ಎರಡು ಅಮೌಂಟ್ ಏನು ಬರುತ್ತೆ ಅದರಲ್ಲಿ ಯಾವುದು ಕಮ್ಮಿ ವ್ಯಾಲ್ಯೂ ಬರುತ್ತೋ ವಿಚ್ ಎವರ್ ಲೆಸ್ ದಟ್ ಶುಡ್ ಬಿ ಟೇಕನ್ ಆಸ್ ಫ್ರೈಟ್ ಚಾರ್ಜಸ್. FOB ವ್ಯಾಲ್ಯೂ ಆದ್ಮೇಲೆ ನೋಡಿ FOB ವ್ಯಾಲ್ಯೂ $645. ಆ್ಯಡ್ ಫ್ರೈಟ್ ಚಾರ್ಜಸ್ 20% ಆಫ್ FOB. 20% ಆಫ್ FOB ಮಾಡಿದಾಗ $129 ಬರುತ್ತೆ. ದೆನ್ ವಿ ಹ್ಯಾವ್ ಟು ಕಂಪೇರ್ ಟು ದ ಓಲ್ಡ್ ಫ್ರೈಟ್ ಚಾರ್ಜಸ್ ಅಂಡ್ ನ್ಯೂ ಫ್ರೈಟ್ ಚಾರ್ಜಸ್. ಓಲ್ಡ್ ಫ್ರೈಟ್ ಚಾರ್ಜಸ್ ಇಸ್ $320, ನ್ಯೂ ಈಸ್ $129. ಇದರಲ್ಲಿ ಯಾವುದು ಕಮ್ಮಿ ವ್ಯಾಲ್ಯೂ ಬರುತ್ತೋ ಆ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಹಂಗಾಗಿ $129 ಕನ್ಸಿಡರ್ ಮಾಡಿದ್ದೀವಿ. ದೆನ್ ನೆಕ್ಸ್ಟ್ ಇನ್ಶೂರೆನ್ಸ್ ಏನಿದೆ, ಸೊ ಇನ್ಶೂರೆನ್ಸ್ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಫ್ರೈಟ್ ಚಾರ್ಜಸ್ನ ಮಾತ್ರ ಫ್ಲೈಟಲ್ಲಿ ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದಾಗ ಈ ರೀತಿ ಚೇಂಜಸ್ ಮಾಡ್ತೀವಿ. ಇನ್ಶೂರೆನ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಸೊ ಅದೇ ಅಮೌಂಟ್ನ ತೊಗೊತೀವಿ, $35. ದೆನ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ ಈಸ್ $809. ಸೊ ಇದನ್ನು ನೆಕ್ಸ್ಟ್ ನಾವು ಎಲ್ಲದನ್ನು ಡಾಲರ್ಸಲ್ಲೇ ಕೊಟ್ಟಿರೋದ್ರಿಂದ ಸೊ ಇದನ್ನು ನಾವು ರುಪೀಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ RBI floor rate is 59.37. Interbank closing rate is 59.38. Rate notified by CBEC under section. CBEC ಏನು ರುಪೀಸ್ ಕೊಟ್ಟಿರ್ತಾರೋ ಸೊ ಅದ್ರ ಮೇಲೆ ಮಾತ್ರ ನಾವು ಇಂಡಿಯನ್ ರುಪೀಸಾಗಿ ಕನ್ವರ್ಟ್ ಮಾಡ್ಕೋಬೇಕು. CBEC ಅಂಡರ್ ಸೆಕ್ಷನ್ 14(3)A1 ಆಫ್ ಕಸ್ಟಮ್ಸ್ ಆಕ್ಟ್ ಈಸ್ 59.5. ಸೊ ಅದಕ್ಕೆ ಮಾತ್ರ ನಾವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ $809 ಏನು ಬಂದಿದೆ ಅದ್ರ ಮೇಲೆ 59.55 ಹಾಕೊಂಡಾಗ ಫೈನಲಿ ವಿ ಕ್ಯಾನ್ ಗೆಟ್ ದ CIF ವ್ಯಾಲ್ಯೂ. CIF ವ್ಯಾಲ್ಯೂ ಈಸ್ 48,175.95 ಇಷ್ಟು ಬರುತ್ತೆ. ದೆನ್ ಆ್ಯಡ್ 1% ಆಫ್ ಲ್ಯಾಂಡಿಂಗ್ ಚಾರ್ಜಸ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಫೈನಲಿ ವಿ ಕ್ಯಾನ್ ಗೆಟ್ ದ ಅಸೆಸಬಲ್ ವ್ಯಾಲ್ಯೂ ಈಸ್ 48,175.95. So idistu solution. Then note 1, if goods are imported by air, freight is restricted to 20% of FOB value or amount of a freight whichever is less should be taken. Then ಯಾವ ಅಮೌಂಟು ಎರಡಕ್ಕೂ ಆ್ಯಕ್ಚುಯಲ್ ಕಾಸ್ಟು ಮತ್ತು
FOB ಪ್ರೈಸ್ 20% ಏನು ತಗೊಂಡಿರ್ತೀವಿ, ಸೊ ಅದರಲ್ಲಿ ಯಾವ ಅಮೌಂಟು ಕಮ್ಮಿ ಇರುತ್ತೋ ವಿಚ್ ಎವರ್ ಈಸ್ ಲೆಸ್ ದಟ್ ಶುಡ್ ಬಿ ಟೇಕನ್. Then second point is cost insurance freight includes freight and insurance. Is we deduct freight and insurance, we got the FOB value ಕೊಟ್ಟಿಲ್ಲ ಅಂತ ಹೇಳಿದಾಗ cost insurance freight in the freight charges and insurance less ಮಾಡಿದಾಗ we can get the FOB value. Then fourth problem, compute the assessable value for the purpose of determination of custom duty from the following data. Calculation of assessable value for the purpose of determination of custom duty from the following data. First point, machinery imported from USA by air. Flight in the takeoff ಆಗ್ತಾ ಇದೆ, the machinery should be imported from USA by air. FOB price is $4,000. Then next point is accessories compulsory supplied along with the machinery $1,000. accessories ಕೂಡ ಮಿಷಿನರಿ ಜೊತೆ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದಾಗ ಸೊ ಅದೆರಡೂ ಕೂಡ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕು. ದಟ್ ಈಸ್ ಅಪ್ಲಿಕಬಲ್ ಟು ದ ಮೇನ್ ಮಿಷಿನ್. ಆ ಮೇನ್ ಮಿಷಿನ್ಗೆ ಅದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ FOB ಪ್ರೈಸ್ಗೆ ಆಕ್ಚುಯಲ್ ಮಿಷಿನರಿ ಕಾಸ್ಟ್ ಮತ್ತು ಆಕ್ಸೆಸರೀಸ್ ಎರಡೂ ಕೂಡ ಆ್ಯಡ್ ಮಾಡ್ತೀವಿ. ಸೊ ಅವಾಗ ವಿ ಕ್ಯಾನ್ ಗೆಟ್ ದ FOB ಪ್ರೈಸ್. ದೆನ್ ನೆಕ್ಸ್ಟ್ ಒನ್ ಈಸ್ ಏರ್ ಫ್ರೈಟ್. ಏರ್ ಫ್ರೈಟ್ $1,200 rupees ಕೊಟ್ಟಿದ್ದಾರೆ. ದೆನ್ ಇಟ್ ಶುಡ್ ಬಿ ಟೇಕ್ ಆಫ್ ಇನ್ ಏರ್ ಫ್ರೈಟಲ್ಲಿ ಟೇಕ್ ಆಫ್ ಆಗ್ತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. 20% ಆಫ್ FOB ಮಾಡಿಕೊಂಡು ವಿಚ್ ಎವರ್ ಈಸ್ ಲೆಸ್ ದಟ್ ಶುಡ್ ಬಿ ಟೇಕನ್. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಇನ್ಶೂರೆನ್ಸ್ ಚಾರ್ಜಸ್ ಆಕ್ಚುಯಲ್ ನಾಟ್ ಅವೈಲಬಲ್. ಇನ್ಶೂರೆನ್ಸ್ ಚಾರ್ಜಸ್ ಏನು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದಾಗ ಸೊ 1.25% ಆಫ್ FOB ಮೇಲೆ ತಗೊಂತೀವಿ. Then next is local agents commission to be paid in Indian currency. Local agents commission to be paid in Indian currency ಅಂತ ಹೇಳಿದಾಗ ಸೊ ಇದನ್ನ ಇನ್ಕ್ಲೂಡ್ ಮಾಡ್ಕೊತೀವಿ. ಏಜೆನ್ಸಿಗೆ ಕಮಿಷನ್ನ ಪೇ ಮಾಡ್ತೀವಿ. ಸೊ ಹಂಗಾಗಿ ಲೋಕಲ್ ಏಜೆಂಟ್ ಕಮಿಷನ್ ಟು ಬಿ ಪೇಡ್ ಇನ್ ಇಂಡಿಯನ್ ಕರೆನ್ಸೀಸ್ ಅಲ್ಲಿ ಪೇ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಇಂಡಿಯನ್ ಏರ್ಪೋರ್ಟ್ ಟು ಫ್ಯಾಕ್ಟ್ರಿ. ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಏಕೆ ಅಂತ ಹೇಳಿದ್ರೆ ಬಿಫೋರ್ ರೀಚಿಂಗ್ ಟು ದ ಪೋರ್ಟಿಗೆ ರೀಚ್ ಆಗೋದಕ್ಕಿಂತ ಮುಂಚೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೋ ಅದನ್ನ ಮಾತ್ರ ಇನ್ಕ್ಲೂಡ್ ಮಾಡ್ತೀವಿ. ಸೊ ಆ ಕಾರಣಕ್ಕೋಸ್ಕರ ಪೋರ್ಟಿಗೆ ರೀಚ್ ಆದ್ಮೇಲೆ ಏನೇ ಟ್ರಾನ್ಸ್ಪೋರ್ಟೇಷನ್ ಪೋರ್ಟ್ ಟು ದ ಗೋಡನ್ ಅಂತ ಹೇಳಿದಾಗ ಸೊ ಅದನ್ನ ನಾವು ತಗೊಳ್ಳೋದಿಲ್ಲ. ಫ್ಯಾಕ್ಟ್ರಿ ಟ್ರಾನ್ಸ್ಪೋರ್ಟೇಷನ್ ಫ್ರಮ್ ಇಂಡಿಯನ್ ಏರ್ಪೋರ್ಟ್ ಟು ಫ್ಯಾಕ್ಟ್ರಿ ಅಂತ ಹೇಳಿದಾಗ ಸೊ ದಟ್ ಅಮೌಂಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ದೆನ್ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಎಕ್ಸ್ಚೇಂಜ್ ರೇಟ್ $1 equals ₹60. Provide explanation whichever is necessary. So exchange rate anta kottidare $60. So that should be converted into Indian rupees. ಅಲ್ಲೇನು ಕೊಟ್ಟಿಲ್ಲ, ಎಕ್ಸ್ಚೇಂಜ್ ರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ನೋಡಿ ಸೊಲ್ಯೂಷನ್ ನೋಡೋಣ. ನೋಟ್, accessories and spare parts and maintenance implement which are compulsorily supplied along with the machinery are chargeable at the same rate as applicable to main machine. ಮೇನ್ ಮಿಷಿನ್ಗೆ ಅಪ್ಲಿಕಲ್ ಆಗ್ತಾ ಹೋಗುತ್ತೆ. ಯಾವ್ದು ಅಕ್ಸೆಸರೀಸ್ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಮೇಂಟೆನೆನ್ಸ್ ಇಂಪ್ಲಿಮೆಂಟ್ ವಿಚ್ ಆರ್ ಕಂಪಲ್ಸರಿಲಿ ಸಪ್ಲೈಡ್ ಅಲಾಂಗ್ ವಿತ್ ಆ ಮಿಷಿನರಿ ಜೊತೆಲೆ ಅದು ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ದೇ ಕ್ಯಾನ್ ಬಿ ಚಾರ್ಜಬಲ್ ಅಟ್ ದ ಸೇಮ್ ಟೈಮ್ ಸೇಮ್ ರೇಟ್ ಆಸ್ ಅಪ್ಲಿಕಬಲ್ ಟು ಮೇನ್ ಮಿಷಿನ್. ಮೇನ್ ಮಿಷಿನ್ಗೆ ಅದೇ ಚಾರ್ಜ್ ಕೂಡ ಅಪ್ಲಿಕಬಲ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಆಕ್ಸೆಸರೀಸ್ನ ಮಿಷಿನರೀಸ್ ಜೊತೆಲಿ ಆ್ಯಡ್ ಮಾಡ್ತಾ ಬರ್ತೀವಿ. FOB ವ್ಯಾಲ್ಯೂ ಆಫ್ ಇಂಪೋರ್ಟೆಡ್ ಗೂಡ್ಸ್ ಈಕ್ವಲ್ಸ್ ಮಿಷಿನರಿ $4,000, accessories that is equals $1,000. ಸೊ ಅದೆರಡನ್ನ ಆ್ಯಡ್ ಮಾಡಿದಾಗ ನಮಗೆ FOB ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ $5,000. ದೆನ್ ಆ್ಯಡ್ ಫ್ರೈಟ್ ಏರ್ ಅಂತ ಹೇಳಿದಾಗ ಸೊ 20% ಆಫ್ FOB ನ ಮಾಡ್ಕೊತೀವಿ. 20% ಆಫ್ FOB ಈಸ್ $1,000. ವಿ ಹ್ಯಾವ್ ಟು ಕಂಪೇರ್ ಟು ದ ಏರ್ ಫ್ರೈಡ್ ಆಕ್ಚುಯಲ್ ಕಾಸ್ಟ್ ಅಂಡ್ FOB ವ್ಯಾಲ್ಯೂ ಮೇಲೆ 20% ಏನು ತಗೊಂಡಿರ್ತೀವೋ ಸೊ ವಿಚ್ ಎವರ್ ಈಸ್ ಲೆಸ್ ದಟ್ ಶುಡ್ ಬಿ ಟೇಕನ್. ಸೊ 1,200ಗಿಂತ 1,000 ಕಮ್ಮಿ ಇದೆ. ಸೊ ಹಂಗಾಗಿ ವಿಚ್ ಎವರ್ ಈಸ್ ಲೆಸ್ ದಟ್ ಶುಡ್ ಬಿ ಟೇಕನ್. ದೆನ್ ನೆಕ್ಸ್ಟ್ ಈಸ್
ಇನ್ಶೂರೆನ್ಸ್ ಚಾರ್ಜಸ್ ಏನೂ ಕೊಟ್ಟಿಲ್ಲ, ದಟ್ ಶುಡ್ ನಾಟ್ ಬಿ ಅಸರ್ಟೈನ್ ಅಂತ ಹೇಳಿದಾಗ ವಿ ಹ್ಯಾವ್ ಟು ಟೇಕ್ 1.12% ಆನ್ FOB ಪ್ರೈಸ್ ಮೇಲೆ 1.125% ಹಾಕಿ ತೊಗೊತೀವಿ. ಸೊ ಅದು 56.25 ಬರುತ್ತೆ. ದೆನ್ ಕಾಸ್ಟ್ ಇನ್ಶೂರೆನ್ಸ್ ಫ್ರೈಟ್ ವ್ಯಾಲ್ಯೂ ಈಸ್ 6,056.25 $. ಎಲ್ಲದನ್ನು $. ಇದೆ. ದಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ 6,056.25 into 60 we can get the 36,000. Wait. 3,063,375. Then CIF in rupees is 6,056.25 into 60. Then local agent commission should be added, that is 9,300. Finally we can get the 3,72,675. So this is the fourth problem. So CIF in rupees 6,056.25 into 60, that is 3,63,375. Local agent commission is 9,300. Finally we got the assessable value, that is 3,72,675. ಸೊ ಇಷ್ಟು ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ.